ಫ್ರೆಂಡ್ಸ್, ಇವತ್ತು ಸೋಮವಾರ ಅಂದರೆ ಕಾರ್ತಿಕ್ ಸೋಮವಾರದ ಕೊನೆಯ ವಾರ, ದೀಪಾವಳಿ ಕೊನೆಯ ವಾರ ಅಂತ ಹೇಳ್ತೀರಲ್ವ, ಅದು. ಇವತ್ತು ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಮತ್ತು ನಾಳೆ 2 ದಿನವೂ ಹಬ್ಬ ಇರುತ್ತೆ. ಇವತ್ತು ನಾನು ಎದ್ದು ಬಂದ ತಕ್ಷಣ ನನ್ನ ಜೊತೆಗೆ ಎದ್ದು ಬಂದಿದ್ದೇನೆ. ಇವತ್ತು ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕು, ಮಾಡ್ತಾಯಿದ್ದೀನಿ ಎಲ್ಲನೂ. ಸ್ವಲ್ಪ ಇಬ್ಬನಿ ಬೀಳೋದ್ರಿಂದ ಬೆಳಕಿಲ್ವಲ್ಲ, ಅದಕ್ಕೆ ನಾನು ತಗೊಂಡಿದ್ದೀನಿ. ಇವಾಗ ನಾನು ಆಲ್ರೆಡಿ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಡ್ಲಿ ಮತ್ತು ಕಡಲೆಕಾಳು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇವನಿಗೆ ಎದ್ಬಿಟ್ಟ ಬೇಗ, ಅದಕ್ಕೆ ಇನ್ನೇ ಎಟ್ಟಾಗಿ ಮಾಡ್ತಾಯಿದ್ದೀನಿ. ತುಂಬ ಕೆಲಸಗಳಿವೆ ಇವತ್ತು, ಹಬ್ಬ ಆಗಿರೋದ್ರಿಂದ ತುಂಬಾ ಕೆಲಸ ಮಾಡಬೇಕು. ನಾನು ಇನ್ನೂ ಎದ್ದು ಹಾಲು ಕೂಡ ಕುಂತಿಲ್ಲ, ಆಗಲೇ ಎದ್ದು ನಿಲ್ತಿದ್ದಾನೆ. ಇವಾಗ ನಮ್ಮೂರಲ್ಲಿ ಈ ಹಬ್ಬನ ಯಾವ ಥರ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಈ ಹಬ್ಬನ ಯಾವ ಥರ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೈಟು ಹೋಬಳಿ ಆಡೋದು ಅಂತ ಹೇಳ್ತಾರಲ್ವ, ನೀರೆಲ್ಲ ಎರೆಸ್ಕೊಂಡು ಹೋಬಳಿನ ಆಡ್ತಾರೆ. ಅದು ಮತ್ತು ನಾಳೆಗೆ ಅಂದರೆ ಮಂಗಳವಾರ ಬೆಳಗ್ಗೆಗೆ ಕೊಂಡ ಇರುತ್ತೆ. ಅಂದರೆ ಬೆಂಕಿ ಮೇಲೆ ನಡ್ಕೊ ಹೋಗೋದು ಅಂತಾರಲ್ಲ, ಕೆಂಡದ ಮೇಲೆ, ಅದು ದೇವರೆಲ್ಲ ತಗೊಂಡು ಹೋಗ್ತೀವಿ. ನಾನು ಹೋಗಲ್ಲ, ಹೋಗ್ತಾರೆ. ಅದನ್ನ ನೋಡೋಕೆ ನಾನು ಹೋಗ್ತೀನಿ. ಈಗ ಇವನ ಮನೇಲಿ ಎತ್ಕೊಳಕ್ಕೆ ಯಾರೂ ಇಲ್ಲ ಸದ್ಯಕ್ಕೆ. ಇವಾಗ ಇವ್ರು ಎತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಬೇಕಲ್ವ, ನೈಟೇ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮಲ್ಕೊಬಿಟ್ಟಿದ್ದೆ. ಚೆನ್ನಾಗಿ ತಲೆ ಉಂಟಿದೆ ಅಂತ ಹೇಳ್ಬೋದು. ತಲೆಗೆ ಎಣ್ಣೆ ಹಾಕಲಿಲ್ಲ ಅಂದರೆ ನನಗೆ ಇರೋದಕ್ಕೆ ಆಗಲ್ಲಪ್ಪ. ಇವನು ತಲೆಗೆ ಟೋಪಿ ಹಾಕಿದ್ರೆ ಇರೋದಕ್ಕೆ ಆಗೋದಿಲ್ಲ. ಇವನು ಕಟ್ಕೊಂಡು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಏನು ಮಾಡೋದು? ಇಡ್ಲಿಗೆ ಕಡಲೆಕಾಳು ಗೊಜ್ಜು ಅಂದರೆ ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಇಡ್ಲಿ ಮಾಡಿದಾಗೆಲ್ಲ ಜಾಸ್ತಿ ಇದನ್ನೇ ಮಾಡೋದು. ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ನಮ್ಮ ಅಜ್ಜಿಗೆ ಮುದ್ದೆ ಬೇರೆ ಮಾಡಬೇಕು, ಅವ್ರು ಇಡ್ಲಿ ತಿನ್ನಲ್ಲ. ಅದಕ್ಕೆ ಇದೇ ಸಾಂಬಾರಿಗೆ ಮುದ್ದೆ ಮಾಡ್ಕೊಳ್ಬೋದಲ್ವಾ, ಸುಮ್ಮನೆ ಎರಡೆರಡು ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ ಇವಾಗ. ಇವನು ಮಾತಾಡ್ತಿದ್ದಾನೆ. ಮಾತಾಡು, ಹಾಯ್ ಮಾಡಿ, ಹಾಯ್ ಸ್ಮೈಲ್, ಹಾಯ್ 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 ಮಾಡು, ಹಾಯ್ ಮಾಡು. ಇದನ್ನ ಇಟ್ಕೊಂಡು ಮಾಡ್ತಾರ, ಹಾಗೆ ಮಾಡು, ಹಾಯ್. ಬಾಬಾ ಬಾಬಾ ಬಾಬಾ. ಇವಾಗ ಮಾತು ಕಲಿತಿರೋದ್ರಿಂದ ತುಂಬಾ ಮಾತಾಡ್ತಾನೆ. ವಟ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಸುಮ್ಮನೆ ಮಾತಾಡ್ತಾನೆ ಇರ್ತಾನೆ. ಮಧ್ಯದಲ್ಲಿ ನ್ಯಾಪ್ಗೆ ಅಂತ ಹೋದಾಗ ಮಾತ್ರ ಸೈಲೆಂಟ್ ಆಗಿರೋದು ಮನೆ, ಇಲ್ಲಾಂದರೆ ಫುಲ್ ಗಲಿಬಿಲಿ. ಇದೇ ಬಂದ್ಬಿಡ್ತು. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ, ಅದನ್ನ ಇವಾಗ ಹಾಕ್ತಿದ್ದೀನಿ. ಕರೆಂಟ್ ಹೋಯ್ತು, ನಾನು ಬೇಗ ರುಬ್ಬಿಟ್ಕೊಂಡಿದ್ದು ಒಳ್ಳೇದೇ ಆಯಿತು. ಒಂದೇ ಕೈ ಇರೋದ್ರಿಂದ, ಅಂದರೆ ಇವನು ಎತ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಒಂದೇ ಕೈಯಲ್ಲಿ ಮಾಡಬೇಕು, ಕಷ್ಟ ಆಗ್ತಿದ್ದೆ. ಏನಿದೆ ಮಾಡಲೇಬೇಕು. ಗಮ್ಮ ಅಂತಿದ್ದಲ್ವ, ಗಮ್ಮ.
ಕೆಲಸ ಮುಗೀತು. ಇದು ಒಂದು 3ರಿಂದ 4 ವಿಷಲ್ ಬಂದಮೇಲೆ ಅದನ್ನು ಕುದಿಯೋಕೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಕ್ಕಿ ತುಂಬ ಚೆನ್ನಾಗಿ ಉಪ್ಪು ಬಂದಿದೆ. ಚಳಿಗಾಲದಲ್ಲಿ ಸಂಪನ್ನ ಸ್ವಲ್ಪ ಕಡಿಮೆ ಬರೋದು. ಚಳಿಗಾಲದಲ್ಲಿ ಈ ಥರ ಅಕ್ಕಿ ಹಿಟ್ಟು ಚೆನ್ನಾಗಿ ಉಪ್ಪು ಬರಬೇಕು, ಸಂಪನ್ನ ಚೆನ್ನಾಗಿ ಬರಬೇಕು ಅಂತ ಅಂದರೆ ಏನು ಟಿಪ್ಸ್ನ ಯೂಸ್ ಮಾಡಿ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಏನು ಟಿಪ್ಸ್ ಅದು ಅಂತಂದರೆ, ಈ ಥರ ಪಾತ್ರೆ ಇರುತ್ತಲ್ವ, ಟೀ ಕಾಯಿಸ್ತೀವಿ, ಹಾಲು ಕಾಯಿಸ್ತೀವಲ್ಲ ಪಾತ್ರೆ, ಈ ಪಾತ್ರೆಯಲ್ಲಿ ಚೆನ್ನಾಗಿ ನೀರು ಕುದಿಯೋ ಥರ ಬಿಸಿ ಮಾಡಿಕೊಂಡು ಫುಲ್ಲು ಕುದಿಬೇಕು ನೀರು. ಆ ಥರ ಕುದಿ ಬರೋವರೆಗೂ ಇಟ್ಕೊಂಡು ಅದ್ರ ಮೇಲೆ ಈ ಸಂಪನ್ನ ಪಾತ್ರೆನ ಇಟ್ಟು ಇದ್ರ ಮೇಲ್ಗಡೆ ಯಾವ್ದಾದ್ರು ಒಂದು ತೂಕವಾಗಿರೋ ಅಂಥ ಪಾತ್ರೆನ ಇಟ್ಟರೆ ಸಂಪನ್ನ ತುಂಬ ಚೆನ್ನಾಗಿ ಬರುತ್ತೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಜವಾಗ್ಲೂ ಸಂಪನ್ನ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸೋಡಾ ಯಾವುದೂ ಹಾಕಿಲ್ಲ, ಆದರೂ ಇಷ್ಟು ಚೆನ್ನಾಗಿ ಬಂದಿದೆ. ನಾವು ಏನೇ ದೋಸೆ ಅಥವಾ ಇಡ್ಲಿ ಯಾವುದನ್ನೇ ಮಾಡಿದ್ರು ಈ ಥರ ಸಂಪನ್ನ ಉಕ್ಕು ಬಂದಾಗ ಫುಲ್ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇಡ್ಲಿ ಬೆಂದಮೇಲೆ ಯಾವ ಥರ ಇರುತ್ತೆ ಅಂತ. ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಇಡ್ಲಿ ಪಾತ್ರೆ ಇರುತ್ತಲ್ವ, ಇದಕ್ಕೆಲ್ಲ ಎಣ್ಣೆ ಸಾರ್ಕೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆ ಒಳಗಡೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಪಾತ್ರೆ ಕರೆ ಹಿಡಿಯೋದಿಲ್ಲ. ಇದಿಷ್ಟು ನಾನು ಬಿಡಿಸಿರೋ ರಂಗೋಲಿ. ಹೇಗೆ ಕಾಣಿಸ್ತಿದೆ ಇದು? ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗೋಗಿತ್ತು. ಪಾಪುಗೆ ಊಟ ಎಲ್ಲ ತಿನ್ನಿಸ್ಕೊಂಡು ಪಾಪುಗೆ ಸ್ನಾನನೂ ಕೂಡ ಮಾಡಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಟೈಮ್ ತುಂಬಾ ಆಗೋಗಿತ್ತು. ಟೈಮ್ ಎಷ್ಟು ಬೇಗ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆಗಲೇ ಸಂಜೆನೇ ಆಗೋಗ್ಬಿಡ್ತು. ನೈಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಓಕಳಿ ನೋಡೋದಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಪಾಪುನಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳು ಹೆಗ್ಲ ಮೇಲೆ ಕುಣಿಸ್ಕೊಂಡು ಪಾಪುಗೆ ತೋರಿಸ್ತಾ ಇದ್ಲು. ಆದರೆ ನಾವು ತುಂಬಾ ಹಿಂದೆ ನಿಂತಿರೋದ್ರಿಂದ ನಮಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಇನ್ನು ದೇವಸ್ಥಾನದಿಂದ ದೇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದು ಪ್ರದಕ್ಷಿಣೆ ಅಂದರೆ ಮೆರವಣಿಗೆ ಮಾಡಿಸ್ತಾಯಿದ್ರು. ಈ ಮೆರವಣಿಗೆ ಎಲ್ಲ ಮಾಡಿಸಿದ್ದಾದ್ಮೇಲೆ ಓಕಳಿ ಆಡ್ತಾರೆ. ಅಲ್ಲೊಂದು ತೊಟ್ಟಿ ಥರ ನೀರಿರುತ್ತೆ, ತೊಟ್ಟಿಯಲ್ಲಿ ನೀರಿರುತ್ತೆ. ಅದನ್ನೆಲ್ಲ ಕೆಲವೊಬ್ಬರು ಹುಡುಗರೆಲ್ಲ ಎರಚ್ಕೊಂಡು ಓಕಳಿ ಆಡೋದು ಅಂತ ಮಾಡ್ತಾರೆ. ಈ ದೇವ್ರುಗಳನ್ನೆಲ್ಲ 3 ದೇವ್ರುಗಳನ್ನ ಸಾಲಾಗಿ ಕೂರಿಸಿ ಬೆಳಗ್ಗೆಗೆ ಪೂಜೆ ಮಾಡ್ತಾರೆ. ಇವಾಗ ಮೆರವಣಿಗೆ ಮಾಡಿಸಿ ಅದನ್ನು ಹೊರಗಡೆ ತೊಗೊಂಡು ಬಂದ ತಕ್ಷಣವೇ ಮುಖ ಕಾಣಬಾರ್ದು ಅಂತ ಹೇಳಿ ಬಟ್ಟೆನಲ್ಲಿ ಸುತ್ತಿ ಇಟ್ಬಿಡ್ತಾರೆ. ಯಾರೂ ಕೂಡ ದೇವ್ರ ಮುಖನ ನೋಡೋದಿಲ್ಲ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಈ ಹಬ್ಬ ಅಂದರೆ ತುಂಬಾ ಇಷ್ಟ. ಅಷ್ಟು ಜೋರಾಗಿ ಮಾಡ್ತಾರೆ. ಯಾವ ಜಾತಿ ಭೇದ ಏನೂ ಮಾಡೋದಿಲ್ಲ. ಎಲ್ಲರೂ ಒಂದಾಗಿ ಒಂದೇ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಚೆಂದ ಈ ಹಬ್ಬನ ನೋಡೋಕ್ಕೆ. ನಮ್ಮ ಪುಟಾಣಿಗಂತೂ ತಮಟೆ ಹೊಡೆಯೋದಂದರೆ ತುಂಬಾ ಇಷ್ಟ. ಅಲ್ಲಿ ದೇವಸ್ಥಾನದಲ್ಲಿ ತಮಟೆ ಎಲ್ಲ ಹೊಡ್ಕೊಂಡು ನಗಾರಿ ಡೋಲು ಎಲ್ಲ ಹೊಡಿತಾ ಇದ್ರಲ್ವ, ಅವನಿಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪನೂ ಕೂಡ ಹಳ್ಳೇ ಇಲ್ಲ. ತುಂಬಾ ಖುಷಿಯಾಗಿ ನೋಡ್ತಾ ಇದ್ದ. ಅಷ್ಟರಲ್ಲಿ ಅವ್ರ ಅಪ್ಪನೂ ಕೂಡ ಬಂದಿದ್ದರು. ಅವರು ಕೂಡ ಬೆಂಗಳೂರಿಂದ ಅವಾಗ ತಾನೇ ಬಂದಿದ್ದರು. ಮನೆಗೆ ಬರ್ದೇನೆ ಓಕಳಿ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಬಂದರು. ಅವ್ರ ಜೊತೆನೇ ಇವನು ಕೂಡ ನಾನು ಪಪ್ಪ ಬಂತು ಅಂತ ಹೇಳಿಬಿಟ್ಟು ಅವನ ಜೊತೆನೇ ಬಂದರು. ಬಂದಿದ್ದಾದಮೇಲೆ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು
ಸೇಬೆಲ್ಲ ತಂದಿದ್ರು. ಅವ್ರ ಜೊತೆಗೆ ಆಟ ಆಡಿಕೊಂಡು ಸೇಬೆಲ್ಲನೂ ತಿನ್ನಿಸ್ಕೊಂಡು ಅವ್ರಿಗೆ ಕಾರ್ ತೊಗೊಂಡು ಆಟ ಆಡ್ತಾ ಇದ್ದ. ತುಂಬಾ ಇಷ್ಟ ಅವನಿಗೆ ಅವ್ರ ಅಪ್ಪ ಅಂತಂದರೆ. ಅದು ತುಂಬ ದಿನ ಆದಮೇಲೆ ಬಂದಿದ್ದರು. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿತ್ತು. ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ಮಂಗಳವಾರದ ದಿನ ನಮ್ಮ ಚಿಕ್ಕಮ್ಮನ ಮಗ ಬಂದು ನಮ್ಮ ಪಾಪುನ ಕೂರಿಸ್ಕೊಂಡು ಡೋಲು ನಗಾರಿ ಎಲ್ಲ ಹೊಡಿತಾರಲ್ಲ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದು. ಅವ್ನಿಗಂತೂ ತುಂಬಾ ಖುಷಿ ಆಯಿತು. ಅವ್ನು ಪಂಚೆ ಶರ್ಟ್ ಹಾಕ್ಕೊಂಡಿದ್ದ, ಹೆಂಗೆ ಚಿಕ್ಕ ಛೋಟಾ ಭೀಮ್ ಥರ ಕಾಣಿಸ್ತಾ ಇದ್ದ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಂತ. ನಮ್ಮ ಪುಟಾಣಿಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾರ ಹತ್ರನೂ ಬರೋದಿಲ್ಲ ಅಂತಲೇ ಹೇಳ್ತಾ ಇರಲಿಲ್ಲ. ಎಲ್ಲರ ಜೊತೆನೂ ಹೋಗ್ತಾ ಇದ್ದ. ಎಲ್ಲರೂ ಅವನು ಕರ್ಕೊಂಡು ಕುಣಿತಾ ಇದ್ದರು. ಛೋಟಾ ಭೀಮ್ ಥರ ಇರೋದ್ರಿಂದ ಎಲ್ರಿಗೂ ಕೂಡ ಅವ್ನು ಕಂಡ್ರೆ ತುಂಬಾ ಇಷ್ಟ ಆಗ್ತಾಯಿತ್ತು. ಇನ್ನು ತಮಟೆ ಮತ್ತು ನಗಾರಿ ಸೌಂಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಪಾಪುಗೆ ಇನ್ನೂ 1 ವರ್ಷ ಅಲ್ವಾ, ಇನ್ನೂ ಕಿವಿ ತುಂಬಾ ಸೂಕ್ಷ್ಮವಾಗಿರುತ್ತೆ. ಜಾಸ್ತಿ ಸೌಂಡ್ ಕೇಳೋದು ಬೇಡ ಅಂತ ಹೇಳಿಬಿಟ್ಟು ಅವ್ರ ಅಪ್ಪ ಆ ಕಡೆ ಕರ್ಕೊಂಡು ಹೊರ್ಟೋಗ್ಬಿಟ್ರು. ಇನ್ನು ಇದೆಲ್ಲ ಮುಗ್ದಿದ್ದಾದಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು. ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ನಾನು ಜಾತ್ರೆಗೆ ದೇವ್ರು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಮ್ಮ ಪುಟಾಣಿನೂ ಕೂಡ ಬಂದಿದ್ದ. ಅವನಿಗೆ ಈ ನಗಾರಿ ಎಲ್ಲ ಹೊಡಿಬೇಕು ಅಂತ ಅಂದ್ಕೊಂಡು ಮತ್ತೆ ಅದನ್ನೆಲ್ಲ ತಗೊಂಡು ಅವನು ಹೊಡೆದಾಡ್ತಾ ಇದ್ದ. ಇಲ್ಲಿ ಬಂದು ಜಾತ್ರೆಯಲ್ಲಿ ದೇವ್ರನ್ನ 3 ದೇವ್ರುಗಳನ್ನ ಉದ್ದಕ್ಕಿಟ್ಕೊಂಡು ಪೂಜೆನ ಮಾಡಿಸ್ತಾರೆ. ನಾನು ಹೋಗಿರಲಿಲ್ಲ. ನಾನು ದೂರನೇ ನಿಂತಿದ್ದೆ. ಪಾಪುನ ಕರ್ಕೊಂಡು ನಮ್ಮ ಅಪ್ಪ ಅಮ್ಮ ಇಬ್ಬರು ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರು. ಇದಿಷ್ಟ ಆಗಿತ್ತು ನಮ್ಮೂರಿನ ಹಬ್ಬ. ಇದರ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.